ಬಾತ್ರೂಮ್ ಅಲ್ಲಿ ಗಲಾಟೆ ಆಗತ್ತಲ್ಲ, ಹೌದು ಅವಾಗ ಏನಾಗತ್ತೆ, ಇಡೀ ಮನೆ ಚಂದ್ರಪ್ರಭಾ ಅವರ ಪರವಾಗಿ ಸಪೋರ್ಟ್. ನಿಲ್ಲತ್ತೆ. ಹೌದು ಹೌದು ನಿಮಗೆ ಇಡೀ ಮನೆ ಅಗೇನ್ಸ್ಟ್ ಆಗತ್ತೆ. ಆ ಸಿಚುವೇಶನ್ ಹೆಂಗ್ ಹ್ಯಾಂಡಲ್ ಅವಾಗ ಮಾಡಿದ್ರಿ ನೀವು? ಅವಾಗ ನಂಗೆ ತುಂಬಾ ಬೇಜಾರಾಗತ್ತೆ. ಅದಕ್ಕೆ ನಾನು ನಿಜ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ, ಇದು ಪ್ರೀ ಪ್ಲ್ಯಾಂಡು ನಮ್ದು ಅಂತ ನಿಜ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ. ಅವಾಗ್ಲೂ ನಂಬಲ್ಲ. ಅದಾದ್ಮೇಲೆ ಮಾರನೇ ದಿವಸ ಬೆಳಿಗ್ಗೆ ಒಂದು ಜಗಳ ಆಗುತ್ತೆ ಟಾಯ್ಲೆಟಲ್ಲಿ, ನಂದು ಚಂದ್ರಪ್ರಭಾದು. ನನಗೆ ಅವಾಗ ಇವರು ನನ್ನ ಮಿಸ್ಯೂಸ್ ಮಾಡ್ಕೊಂಡು ಇವ್ರು ಒಳ್ಳೆಯವರಾಗಿ ನನ್ನ ಕೆಟ್ಟವ್ರು ಮಾಡ್ತಾ ಇದ್ದಾರೆ ಅನ್ನೋದು ಫೈನಲ್ ಆಗಿ ಖಾತರಿ ಆಗ್ಬಿಡುತ್ತೆ ಮಾರನೇ ದಿವಸ ಬೆಳಿಗ್ಗೆ. ಅವತ್ತೇ ಅದು ಕಟಿಂಗ್ದಿರುತ್ತೆ. ಕಟಿಂಗ್ದು ಹೋಗೋ ಟೈಮಲ್ಲಿ ಒಳಗಡೆ ಕರೆದಿರ್ತಾರಲ್ಲ, ಹೋಗೋ ಟೈಮಲ್ಲೇ ಹೇಳ್ತೀನಿ, ಸರ್ ನಾನು ಮನದಾಳದ ಮಾತಾಡ್ತೀನಿ, ನೀವು ನಂದಕ್ಕೆ ಇನ್ವಾಲ್ವ್ ಆಗಬೇಡಿ, ನಿಮ್ಗೆ ಏನು ಮನಸ್ಸಲ್ಲತ್ತೆ ನೀವು ಮಾತಾಡಿ, ನಿಮ್ದಕ್ಕೆ ನಾನು ಇನ್ವಾಲ್ವ್ ಆಗಲ್ಲ ಅಂತ ಹೇಳ್ತೀನಿ. ಅವರು ಏನೋ ಮಾತಾಡ್ತಾನೆ ಅಂದ್ಕೊಂಡು ಒಳಗೆ ಬರ್ತಾರೆ. ಒಳಗೆ ಬರ್ತಿದ್ದಂಗೆ ನಾನು ಸ್ಟಾರ್ಟ್ ಮಾಡ್ತೀನಿ, ನಾನು ಏನು ಹೇಳಿದ್ದೀನಿ, ನನ್ನ ಮಗನ ಮೇಲಾಣೆ, ನಮ್ಮ ಅಮ್ಮನ ಮೇಲಾಣೆ, ನಮ್ಮ ಅಪ್ಪನ ಮೇಲಾಣೆ ನಿಜ, ಇದೇ ನಡೆದಿರೋದು. ಇವರು ಅದನ್ನೇ ಪ್ರತಿಬಿಂಬಿಸಿ ನನ್ನ ವಿಲನ್ ಮಾಡಿಬಿಟ್ರು. ಅದು ನನಗೆ ಬೇಜಾರಾಯಿತು. ಅದಕ್ಕೆ ನನಗೆ ಹೇಳೋದಿತ್ತು, ಸ್ಟೇಜ್ ವೇದಿಕೆ ಸಿಕ್ಕಿತ್ತು, ನಾನು ಹೇಳಿದೆ, ನಾನು ಹೇಳಿದ್ದೆ ನಿಜ. ಇವರು ಆಚೆ ಜನ ಏನು ಅನ್ಕೊಂಡ್ಬಿಡ್ತಾರೆ, ಇವಾಗ ನನ್ನ ಸುಳ್ಳ ಅನ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಅಂತ ತಿರ್ಗಾ ಅಳೋತಾರೆ, ಎಲ್ಲ ಡ್ರಾಮಾ ಮಾಡಿಬಿಟ್ರು. ಈಗ ಮಾರನೇ ಸಲ ಅವತ್ತೇನೆ ಅರ್ಧ ಗಂಟೆಗೆ ನಾವಿಬ್ಬರು ತಪ್ಕೊಂಡು ಮಾತಾಡ್ತಾ ಇದ್ವಿ. ಅರ್ಥ ಆಯ್ತಾ? ನಮ್ಮಿಬ್ಬರ ಮಧ್ಯೆ ಒಳಗಡೆ ಏನೂ ಇಲ್ಲ. ಇವರು ಪ್ರಮೋಷನ್ಗೆ ಇವ್ರು ಮಾಡ್ಕೊಂಡ್ರು, ನನ್ನ ಕೆಟ್ಟವ್ರು ಮಾಡಿದ್ರು.